ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಚ್.ಸಿ. ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನ ಕೊಡುವಂತೆ ಆಗ್ರಹವನ್ನ ಮಾಡಿ ರಾಜ್ಯದ ದಲಿತ ಸಂಘಟನೆಗಳ ಒಕ್ಕೂಟ ಬೃಹತ್ ಪ್ರತಿಭಟನೆ ನಡೆಸ್ತಾ ಇದೆ. ಜ್ಞಾನಪ್ರಕಾಶ ಸ್ವಾಮೀಜಿ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಎಚ್.ಸಿ. ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಪಟ್ಟು ಹಿಡಿಯಲಾಗಿದೆ. ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಅವ್ರಿಗೆ ಏನಾದ್ರೂ ಸಚಿವ ಸ್ಥಾನ ಕೊಡ್ಲೇ ಇಲ್ಲ ಅಂತ ಅಂದರೆ ನಮ್ಮ ಬೇಡಿಕೆಯನ್ನ ಕಡೆಗಣಿಸಿದ್ರೆ ರಾಜ್ಯವ್ಯಾಪಿ ಹೋರಾಟ ಮಾಡ್ತೀವಿ ಅಂತ ದಲಿತ ಸಂಘಟನೆಗಳು ಈಗ ಎಚ್ಚರಿಕೆ ಕೊಡ್ತಾ ಇದ್ದಾವೆ. ಸರ್ಕಾರದ ವಿರುದ್ಧ ಜ್ಞಾನಪ್ರಕಾಶ ಸ್ವಾಮೀಜಿ ವಾಗ್ದಾಳಿ ನಡೆಸಿದ್ದಾರೆ. ದಲಿತರ ವೋಟ್ ಪಡೆದು ದಲಿತರ ರಕ್ತ ಹೀರಿದ್ದೀರಿ, ವೋಟ್ ನಮ್ದು, ಸೀಟ್ ನಿಮ್ದು ಅಂದ್ರೆ ನೀವ್ಯಾಕೆ ಬದುಕಿರ್ಬೇಕು? ನಾವೇನು ಭಿಕ್ಷುಕರ? ನಿಮ್ಮ ಬಳಿ ನಾವು ಬಿಡಬೇಕಾ? ಅನ್ನ ಬಡಿಸುವವರ ತಟ್ಟೆಗೆ ಅನ್ನ ಬಿದ್ದಿಲ್ಲ ಅಂದ್ರೆ ಯಾಕೆ ಸುಮ್ಮನಿರ್ಬೇಕು? ರಾಹುಲ್ ಗಾಂಧಿ ಅವರಿಗೆ ದಲಿತರು ಯಾಕೆ ನೆನಪಿಗೆ ಬರಲ್ಲ? ಶೋಷಿತ ಸಮುದಾಯ ಆಳುವ ಸಮುದಾಯ ಆಗ್ಬೇಕು. 2 ತಿಂಗಳಲ್ಲಿ 10 ಲಕ್ಷ ಜನರನ್ನ ಬೆಂಗಳೂರಲ್ಲಿ ಸೇರಿಸ್ತೇವೆ ಅಂತ ಫ್ರೀಡಂ ಪಾರ್ಕ್ ಪ್ರತಿಭಟನೆಯಲ್ಲಿ ಜ್ಞಾನಪ್ರಕಾಶ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ. ಮಾನ ಮರ್ಯಾದೆ ಘನತೆ ಗೌರವ ಇದ್ದಿದ್ರೆ ಬಾಬಾ ಸಾಹೇಬ್ರ ಮಾತನ್ನ ಕೇಳಬೇಕಾಗಿತ್ತು. ನಮಗೆ ಸ್ವಾಭಿಮಾನ ಮತ್ತು ಘನತೆಯ ಬದುಕನ್ನು ಕಟ್ಕೊಡ್ಲಿಕ್ಕೆ ಬಾಬಾ ಸಾಹೇಬ್ರು ಹೇಳಿದ್ರು. ನಿಮಗೆ ಅವರು ಪೋಸ್ಟ್ ಕೊಡ್ತಾರೆ ಕಣ್ರಿ, ಪವರ್ ಕೊಡಲ್ಲ. ನಿಮಗೆ ಅವರು ಪೋಸ್ಟ್ ಕೊಡ್ತಾರೆ, ಪವರ್ ಕೊಡಲ್ಲ. ನೀವು ದಲಿತರ ವಿರುದ್ಧ ಎತ್ಕಟ್ಟಿ ದಲಿತರ ಮತಗಳನ್ನ ತಗೊಂಡು ದಲಿತರ ರಕ್ತವನ್ನ ಹೀರಿದ್ದೀರಿ. ನೀವು ಮಾಡಿರತಕ್ಕಂಥ ಮಹಾ ಮೋಸಕ್ಕೆ, ನೀವು ಮಾಡಿರತಕ್ಕಂಥ ವಂಚನೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಂಶಸ್ಥರಾಗಿರ್ತಕ್ಕಂಥ ಏನು 31 ಜಿಲ್ಲೆಯಿಂದ ಬಂದಿದ್ದೀರಿ, ನೀವು ಸರಿಯಾದ ಉತ್ತರ ಕೊಡಬೇಕು. ಓಟ್ ನಮ್ದು, ಸೀಟ್ ನಿಮ್ಮದು ಅನ್ನೋದಾದ್ರೆ ಯಾಕೆ ಬದುಕಿರ್ಬೇಕು? ನೀವು ಯಾರ್ಯಾರು ಎಷ್ಟೆಷ್ಟು ಓಟ್ ಹಾಕಿದ್ದಾರೆ ಅಂತ ನಮಗ್ ಗೊತ್ತು. 90% ಓಟ್ ಹಾಕಿರ್ತಕ್ಕಂಥ ನಮ್ಮ ಸಮುದಾಯ ನಿಮ್ಮ ಹತ್ರ ಬೇಡಬೇಕೇನ್ರಿ? ಭಿಕ್ಷುಕರ ನಾವು? ಮಾನ ಮರ್ಯಾದೆ ಘನತೆ ಗೌರವ ಇದ್ದಿದ್ರೆ ಬಾಬಾ ಸಾಹೇಬ್ರ ಮಾತನ್ನ ಕೇಳಬೇಕಾಗಿತ್ತು. ನಮಗೆ ಸ್ವಾಭಿಮಾನ ಮತ್ತು ಘನತೆಯ ಬದುಕನ್ನು ಕಟ್ಕೊಡ್ಲಿಕ್ಕೆ ಬಾಬಾ ಸಾಹೇಬ್ರು ಹೇಳಿದ್ರು. ನಿಮಗೆ ಅವರು ಪೋಸ್ಟ್ ಕೊಡ್ತಾರೆ ಕಣ್ರಿ, ಪವರ್ ಕೊಡಲ್ಲ. ನಿಮಗೆ ಅವರು ಪೋಸ್ಟ್ ಕೊಡ್ತಾರೆ, ಪವರ್ ಕೊಡಲ್ಲ. ನೀವು ದಲಿತರ ವಿರುದ್ಧ ಎತ್ಕಟ್ಟಿ ದಲಿತರ ಮತಗಳನ್ನ ತಗೊಂಡು ದಲಿತರ ರಕ್ತವನ್ನ ಹೀರಿದ್ದೀರಿ. ನೀವು ಮಾಡಿರತಕ್ಕಂಥ ಮಹಾ ಮೋಸಕ್ಕೆ, ನೀವು ಮಾಡಿರತಕ್ಕಂಥ ವಂಚನೆಗೆ ಬಕೀಟ್ ಹಿಡ್ಕೊಂಡು ಅನ್ನ ಬಡಿಸ್ತಕ್ಕಂಥ ಜಾಗದಲ್ಲಿ ನಿಂತ್ಕೊಂಡು ನಮ್ಮ ತಟ್ಟೆಗೆ ಅನ್ನ ಬಿದ್ದಿಲ್ಲ ಅಂದ್ರೆ ಯಾಕ್ರಿ ಬಕೀಟ್ ಹಿಡ್ಕೋಬೇಕು? ಯಾಕೆ ಹಿಡ್ಕೋಬೇಕು? ಬಕೀಟ್ ಹಿಡ್ಕೊಂಡು ನಿಂತ್ಕೊಂಡು ಅನ್ನ ಬಡಿಸಕ್ಕೆ ನಮ್ಮವ್ರ ತಟ್ಟೆಗೆ ಅನ್ನ ಬಿದ್ದಿಲ್ಲ ಅಂದ್ರೆ ನಿನ್ ಬಕೀಟ್ ಯಾಕೆ ಹಿಡ್ಕೋಬೇಕು? ಒಬ್ರು ಶೂ ಹಾಕೋ ನೆಪದಲ್ಲಿ ಖರ್ಗೆ ಅವರಿಗೆ ನೀವು ಶೂ ಹಾಕ್ತೀರಿ, ರಾಹುಲ್ ಗಾಂಧಿ ಅವರೇ ನೀರು ಕುಡಿಯೋ ನೆಪದಲ್ಲಿ ನೀರು ಕೊಡ್ತೀರಿ. ಅಧಿಕಾರ ಬಂದಾಗ ಯಾಕೆ ದಲಿತರ ನೆನಪು ಬರೋದಿಲ್ಲ ನಿಮಗೆ? ಯಾಕೆ ನೆನಪು ಬರೋದಿಲ್ಲ? ಯಾಕೆ ಬರೋದಿಲ್ಲ? ನಿಮಗೆ ದಲಿತರ ಓಟ್ ಬೇಕು. ದಲಿತರ ಓಟನ್ನು ಬಳಸಿಕೊಂಡು ನೀವು ಅಧಿಕಾರವನ್ನು ಹಿಡಿದಿದ್ದೀರಿ.
ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರು ನಿಮ್ಮ ಹಿತವನ್ನು ಬಯಸೋದಿಲ್ಲ.